ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ. ನೋಡಿದ್ರೆ ಇದು ಸಿನಿಮಾ ದೃಶ್ಯ ಅಂತ ಅಂದುಕೊಳ್ಳಬಹುದು. ಆದರೆ ಇದೊಂದು ವಾಸ್ತವ ಘಟನೆ. ಕಷ್ಟಕಾಲದಲ್ಲಿ ನೆರವಾಗುವವರೇ ದೇವರು. ಇದೇ ಕಾರಣದಿಂದ ದೇವರು ಮನುಷ್ಯರ ರೂಪದಲ್ಲಿ ಬಂದು ರಕ್ಷಣೆ ಮಾಡುತ್ತಾರೆ ಎಂಬ ನಂಬಿಕೆಯೂ ನಮ್ಮಲ್ಲಿದೆ. ಬಹುತೇಕ ಸಂದರ್ಭದಲ್ಲಿ ಈ ಮಾತು ಅಕ್ಷರಶಃ ನಿಜವೆಂದು ಭಾಸವಾಗುತ್ತದೆ. ಇಂತಹ ಅನುಭವವಾಗುವಂತಹ ಘಟನೆಗಳು ನಡೆಯುತ್ತಿರುತ್ತವೆ. ಈ ದೃಶ್ಯವನ್ನು ಕಂಡಾಗಲೂ ಇದೇ ರೀತಿ ಅನಿಸಿದರೆ ಅಚ್ಚರಿಯೇನೂ ಇಲ್ಲ. ಆದರೆ ಆ ಕ್ಷಣದಲ್ಲಿ ಅಲ್ಲಿ ನಡೆದದ್ದೇನೋ? ಯಾರು ಆ ಮಗುವನ್ನು ರಕ್ಷಿಸಿದರು? ಹೃದಯವಂತ ವ್ಯಕ್ತಿಯೊಬ್ಬರ ಸಮಯ ಪ್ರಜ್ಞೆಯಿಂದ ಕಂದನ ಜೀವ ಉಳಿಸಿದೆ. ಖಂಡಿತ ಈ ದೃಶ್ಯವನ್ನು ಕಂಡ ಎಲ್ಲರಿಗೂ ಹೀಗನಿಸಬಹುದು. ಯಾಕೆಂದರೆ ಆ ವ್ಯಕ್ತಿ ಅಲ್ಲಿಗೆ ಬರುವುದು ಸ್ವಲ್ಪ ತಡವಾಗಿದ್ದರೂ ಅಥವಾ ಸಮಯೋಚಿತ ಸಾಹಸ ಮಾಡದೇ ಇದ್ದರೆ ಅಲ್ಲೇನಾಗುತ್ತಿತ್ತು ಎಂದು ಊಹಿಸುವುದಕ್ಕೆ ಸಾಧ್ಯವಿಲ್ಲ. ವಿಷಯ ಏನೆಂದರೆ ಇಲ್ಲೊಬ್ಬರು ವ್ಯಕ್ತಿ ಕಟ್ಟಡದ ಮೇಲಿಂದ ಬಿದ್ದ ಮಗುವನ್ನು ಹಿಡಿದು ರಕ್ಷಣೆ ಮಾಡಿದ್ದಾರೆ. ಇದು ನಡೆದಿರುವುದು ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದ ಥಾಣೆಯ ಡೊಂಬಿವಲಿಯಲ್ಲಿ ಈ ರೋಚಕ ಘಟನೆ ನಡೆದಿದ್ದು ಮಧ್ಯಾಹ್ನದ ಹೊತ್ತು ಜನ ತಮ್ಮ ದೈನಂದಿನ ಕೆಲಸಗಳಲ್ಲಿ ನಿರತರಾಗಿದ್ದರು. 3ನೇ ಮಹಡಿಯಿಂದ ಆಟವಾಡುತ್ತಿದ್ದ 2 ವರ್ಷದ ಪುಟ್ಟ ಮಗು ಆಯ ತಪ್ಪಿ ಕೆಳಗೆ ಬೀಳುತ್ತಿತ್ತು. ಆ ಕ್ಷಣದಲ್ಲಿ ಅಲ್ಲಿ ಇದ್ದ ವ್ಯಕ್ತಿಯೊಬ್ಬರು ದೇವರಂತೆ ಬಂದು ಮಗುವನ್ನು ಹಿಡಿದು ಅದರ ಪ್ರಾಣ ಉಳಿಸಿದ್ದಾರೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗುತ್ತಿದೆ. ಇದನ್ನು ನೋಡಿದ ನೆಟ್ಟಿಗರು ಈ ಸಾಹಸಿಯನ್ನು ರಿಯಲ್ ಹೀರೋ ಎಂದು ಹೊಗಳುತ್ತಿದ್ದಾರೆ. ನೀವು ನೋಡಿದ ಈ ಘಟನೆ ಕೇವಲ 15 ಸೆಕೆಂಡುಗಳಲ್ಲಿ ನಡೆದಿದೆ. ಆದರೆ ಈ 15 ಸೆಕೆಂಡುಗಳಲ್ಲಿ ಇಡೀ ಬದುಕು ಬದಲಾಗಿದೆ. ಈ ವ್ಯಕ್ತಿಯ ಸಮಯೋಚಿತತೆಯು ಮತ್ತೊಮ್ಮೆ ಮನುಷ್ಯತೆಯ ಶ್ರೇಷ್ಠತೆಯನ್ನು ಮೆರೆದಿದೆ. ಇಂಥ ಘಟನೆಗಳು ನಮ್ಮಲ್ಲಿ ನಂಬಿಕೆ ಮೂಡಿಸುತ್ತವೆ. ಈ ರೋಚಕ ಘಟನೆ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಮನಮೋಹಕ ಮತ್ತು ಆತ್ಮಸ್ಫೂರ್ತಿದಾಯಕ ವಿಷಯಗಳನ್ನು ತಿಳಿಯಲು ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಕರ್ನಾಟಕ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮ ಎಐ ಆಂಕರ್ ಸಪ್ನಾ. ಧನ್ಯವಾದಗಳು.